ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನಿನ ದಿವಸ ನೀವೆಲ್ಲ ಆ ಬಾಲ ಮಡಿವಾಳ ಒಂದು ಮಾತೃಯೋಗ ದೀಕ್ಷೆಯನ್ನು ನಾಗಲಾಂಬಿಕೆ ತಾಯಿಯಿಂದ ಪಡ್ಕೊಂಡದ್ದನ್ನು ಕೇಳಿದ್ದೀವಿ. ಇವತ್ತು ಆ ಮಹಾತಾಯಿ ನಾಗಲಾಂಬಿಕೆಯಿಂದ ಆ ಮಾತೃಯೋಗ ದೀಕ್ಷೆಯನ್ನು ಪಡೆದಂಥ ತಾಯಿ ಮಗ ಇಬ್ಬರು ಕಲ್ಮಠದೊಳಗೆ ಬಂದು ಸದ್ಗುರು ಪ್ರಭು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಿಲ್ತಾರೆ. ಆವಾಗ ಆ ಬಾಲಮಡಿವಾಳನ ಒಂದು ಮುಖದಲ್ಲಿದ್ದಂಥ ಆ ಮಾತೃಯೋಗ ದೀಕ್ಷೆಯ ಒಂದು ಕಳೆಯನ್ನು ಕಂಡ ಸಂತುಷ್ಟರಾಗಿ ಆತನನ್ನು ಬಿಗಿದಪ್ಪಿ ಅಪ್ಕೊಂಡ, ಇವತ್ತಿನಿಂದ ಮಡಿವಾಳ, ಈ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಸ್ತ್ರೀಯರು ನಿನ್ನ ಮಾತೃ ಸಮಾನರಾಗಿ ನಿನಗೆ ಕಂಗೊಳಿಸ್ತಾರ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ. ಮಾಡಿದ ಮೇಲೆ ಆ ಒಂದು ಬಾಲಮಡಿವಾಳ ಗುರುಗಳ ಹತ್ರ ತನ್ನ ಒಂದು ಕೋರಿಕೆಯನ್ನು ಇಡ್ತಾನೆ. ಅದೇನಪ್ಪ ಅಂತಂದ್ರೆ, ಬಾಬಾ, ನಾನು ಉಳ್ವಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಚನ್ನಬಸವಣ್ಣನವರ ಒಂದು ದರ್ಶನವನ್ನು ಮಾಡ್ಕೊಂಡು ಬರ್ಬೇಕಂತ ನನಗೆ ಉತ್ಕಟ ಇಚ್ಛೆ ಆಗೈತಿ. ಅದಕ್ಕೆ ತಾವು ನನಗೆ ಅಲ್ಲಿಗೆ ಹೋಗಿ ಬರಲಿಕ್ಕೆ ಅಪ್ಪಣೆ ಕೊಡಬೇಕು ಅಂತೇಳಿ ಕೇಳಿದಾಗ ಆ ಗುರುಗಳಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳು ಚಿಂತೆಗೀಡಾಗ್ತಾರೆ. ಯಾಕಪ್ಪ ಅಂತಂದ್ರೆ, ಈ ಬಾಲಮಡಿವಾಳ ಕೇವಲ 9 ವರ್ಷದ ವಯಸ್ಸಿನೊಳಗಿರ್ತಾನೆ. ಅದಕ್ಕೆ ಇಂಥ ಒಂದು ಬಾಲಕನನ್ನು ಆ ಒಂದು ದಟ್ಟವಾಗಿರ್ತಕ್ಕಂಥ ಘೋರಾರಣ್ಯವಾಗಿರ್ತಕ್ಕಂಥ ಆ ಉಳಿವಿಗೆ ಹೋಗಲಿಕ್ಕೆ ಸರಿಯಾದ ಮಾರ್ಗವೂ ಇಲ್ಲದಂಥ ಒಂದು ಅವಸ್ಥೆಯೊಳಗೆ ಈ ಬಾಲಕನನ್ನು ಹೆಂಗೆ ಕಳಿಸ್ಕೊಡ್ಲಿ ನಾನು ಅಂತೇಳಿ ಅವರು ಚಿಂತೆ ಮಾಡ್ತಾರೆ. ಮಾಡಿ ಆ ಬಾಲಮಡಿವಾಳನಿಗೆ ಹೇಳ್ತಾರೆ, ಮಗು, ನೀನು ಈಗ ಉಳ್ವಿ ದರ್ಶನಕ್ಕೆ ಹೋದ್ರೆ ಅಲ್ಲಿ ಉಳ್ವಿಗೆ ಹೋಗಲಿಕ್ಕೆ ದಾರಿ ಸಹಿತ ಇರೋದಿಲ್ಪ. ಜಾತ್ರೆ ಸಮಯದೊಳಗೆ ಮಾತ್ರ ಹೋಗುವಂಥ ಜನ ತಾವ ದಾರಿ ಮಾಡ್ಕೊಂಡು ಅಲ್ಲೇ ಹೋಗಿ ಜಾತ್ರೆ ಮಾಡಿ ಬರ್ತಾರೆ. ಅದಕ್ಕೆ ನೀನು ಹೋಗೋದು ಅಷ್ಟು ಸರಿ ಅನಿಸೋದಿಲ್ಲ ಅಂತೇಳಿ ಅಂದಾಗ ಆ ಬಾಲಮಡಿವಾಳ ಹೇಳ್ತಾನು, ಗುರುಗಳೇ, ಎಲ್ಲವನ್ನೂ ನಾನು ನನ್ನ ಸ್ವರೂಪನಂತ ತಿಳ್ಕೊಂಡೀನಿ ಅಂತಂದ ಮ್ಯಾಗ ನನಗೆ ಆ ಘೋರಾರಣ್ಯದ ಯಾವುದೇ ಭಯ ಅಂತಕ್ಕಂಥದ್ದಿಲ್ಲ. ಕಾಡು ಪ್ರಾಣಿಗಳ ಭಯವೂ ತಿಲ ಮಾತ್ರನೂ ನನಗಿಲ್ಲ. ಅದಕ್ಕೆ ನೀವು ನನಗೆ ಹೋಗಿ ಬರಲಿಕ್ಕೆ ಅಪ್ಪಣೆ ಕೊಡಬೇಕು ಅಂತೇಳಿ ಕೇಳಿದಾಗ ಆ ಒಂದು ಬಾಲಮಡಿವಾಳನ ದಿವ್ಯವಾಗಿರ್ತಕ್ಕಂಥ ಒಂದು ತಪೋಶಕ್ತಿಯ ಒಂದು ವಿವರಣೆ ಆ ಗುರುಗಳಿಗೆ ಇದ್ದ ಕಾರಣ ಅವರು ಈತ ಪರಶಿವನ ಅವತಾರದಾನು ಅಂತೇಳಿ ತಿಳ್ಕೊಂಡು ಹೋಗಿ ಬರಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ. ಅದರಂತೆ ಹೋಗಿ ಬರಲಿಕ್ಕೆ ಅವರಿಗೆ ಆ ಮಲ್ಲಸರ್ಜ ದೊರೆ ಕೂಡ ತನ್ನಿಂದ ಹಣಕಾಸಿನ ನೆರವನ್ನು ನೀಡಿ ಎಲ್ಲರೂ ಸೇರಿ ಆತನನ್ನು ಉಳುವಿಗೆ ಕಳಿಸಿಕೊಡ್ತಾರೆ. ಈ ಬಾಲಮಡಿವಾಳ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಯಾಸಗಳನ್ನು ದಾಟಿಕೊಂಡು ಉಳುವಿಗೆ ಬಂದ ಆ ಒಂದು ಚನ್ನಬಸವಣ್ಣನವರ ದರ್ಶನವನ್ನು ಪಡೆದುಕೊಂಡ ಅಲ್ಲೇ ಆ ಒಂದು ಅಕ್ಕಪಕ್ಕದಲ್ಲಿದ್ದಂಥ ಆಕಳಗವಿ, ರುದ್ರಾಕ್ಷಿಗವಿ ಮುಂತಾದ ಕಡೆ ಹೋಗಿ ಅಲ್ಲೆಲ್ಲ ಅಡ್ಡಾಡಿ ನಲಿದಾಡಿ ಆ ಒಂದು ಚನ್ನಬಸವಾದಿ ಪ್ರಮಥರ ಒಂದು ಅನುಭವ
ಆತನ ಮನದಲ್ಲಿ ಮತಿಸಿ ಅಸದಳವಾಗಿರ್ತಕ್ಕಂಥ ಒಂದು ತೃಪ್ತ್ಯಾನಂದದಿಂದ ಪುಳಕಗೊಂಡ ತನ್ನ ಉಳುಮೆ ಯಾತ್ರೆ ಸಾರ್ಥಕ ಸಾಫಲ್ಯ ಪಡೆದಂತಾಯಿತು ಅಂತ ತಿಳ್ಕೊಂಡ ಅಲ್ಲಿಂದ ಆ ಚನ್ನಬಸವಣ್ಣನವ್ರ ದರ್ಶನ ಆಶೀರ್ವಾದ ಪಡೆದ ಕಿತ್ತೂರಿಗೆ ಮರಳಿ ಬಂದ ಆ ಪೂಜ್ಯ ಪ್ರಭು ಸ್ವಾಮಿಗಳಿಗೆ ವಂದಿಸಿದಾಗ ಆ ಬಾಲಮಡಿವಾಳನ ಒಂದು ಮಹಾಮೌನವನ್ನು ಮತ್ತು ಆತನ ಮುಖಲಕ್ಷಣವನ್ನು ಕಂಡ ಆ ಗುರುಗಳು ಆನಂದ ಬಾಷ್ಪಗಳನ್ನು ಸುರಿಸಿ, ಮಗು ಮಡಿವಾಳ, ನಿನ್ನ ಉಳುವೆ ಯಾತ್ರೆ ಸಾರ್ಥಕವಾಗಿ ಐತಿ. ಅಲ್ಲಿಯ ನಿಸರ್ಗದ ಚಲುವು ಒಲವು ಒಂದಾಗಿ ನೀನು ಇಂದ ಮಹಾ ಮಾನವನಾಗಿದ್ದೀ. ನಿನ್ನ ಕಣ್ಣೊಳಗೆ ಆ ಒಂದು ಚನ್ನಬಸವಣ್ಣನ ಆತ್ಮಪ್ರಕಾಶ ಮಿನುಗಾಕತ್ತೈತಿ. ನಿನ್ನ ಮುಖದ ಮ್ಯಾಲ ಆ ಪ್ರಕೃತಿ ಮಾತೆಯ ಒಂದು ಮಂದಹಾಸ ಮೂಡೈತಿ. ಧನ್ಯ ಮಗು, ನೀನೇ ಧನ್ಯ ಅಂತೇಳಿ ಆ ಒಂದು ಬಾಲಮಡಿವಾಳನಿಗೆ ಹರಿಸ್ತಾರೆ, ಆಶೀರ್ವದಿಸ್ತಾರೆ. ಹಂಗೆ ಅಲ್ಲಿಂದ ಗುರುಗಳಿಗೆ ವಂದಿಸಿ ಸಾಕು ತಾಯಿಯಾಗಿರ್ತಕ್ಕಂಥ ನಾಗಲಾಂಬಿಕೆ ಹತ್ತಿರ ಧಾವಿಸಿ ಬಂದ ಅವಳಿಗೂ ನಮಸ್ಕಾರ ಮಾಡ್ತಾನೆ. ಆವಾಗ ಆ ತಾಯಿ ಅವನನ್ನು ಹಿಡಿದು ಹತ್ಕೊಂಡ ಮುದ್ದಿಸಿ ಆಲಂಗಿಸಿ, ಮಗು ನೀನು ಸುರಕ್ಷಿತವಾಗಿ ಹೋಗಿ ಬಂದಿಯಲ್ಲ ಅಂತೇಳಿ ತಿಳ್ಕೊಂಡ ಆ ತಾಯಿ ಕೂಡ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಹಂಗೆ ಈ ಒಂದು ಬಾಲಮಡಿವಾಳನ ಮೊದಲನೇ ಉಳುವೆ ಯಾತ್ರೆ ಆದ ನಂತರ ಶ್ರೀ ಮಡಿವಾಳ ಶಿವಯೋಗಿಗಳು ತಮಗೆ ಅನುಕೂಲ ಆದಾಗ ಒಂದೊಂದು ಸಲ ಮತ್ತೆ ಆ ಒಂದು ಉಳುವೆಯ ಪವಿತ್ರ ಯಾತ್ರೆಯನ್ನು ಕೈಕೊಂಡ ಚನ್ನಬಸವಣ್ಣನವರ ದರ್ಶನ ಆಶೀರ್ವಾದ ಪಡೆದ ತಮ್ಮ ಜೀವನದೊಳಗೆ ಧನ್ಯತೆಯನ್ನು ಪಡಿತಾರೆ. ಅದು ಹೆಂಗಿತ್ತಪ್ಪ ಅಂತಂದ್ರೆ, ಅವರ ಒಂದು ಸಂಕಲ್ಪ ಶಕ್ತಿಯಿಂದೋ ಅಥವಾ ಯೋಗ ಶಕ್ತಿಯ ಮಹಿಮೆಯಿಂದೋ ಗೊತ್ತಿಲ್ಲ, ಈ ಉಳುವೆ ಯಾತ್ರೆ ಅನ್ನುವಂಥದ್ದು ಅವ್ರ ಪಾಲಿಗೆ ಕೇವಲ ಒಂದು ಲೀಲೆಯಾಗಿತ್ತು ಅಥವಾ ಪವಾಡಾಗಿತ್ತು ಅಂತೇಳಿ ನಾವಿಲ್ಲೇ ಹೇಳ್ಬೋದು. ಹೆಂಗಪ್ಪ ಅಂತಂದ್ರೆ, ಕಿತ್ತೂರಿನಿಂದ ಹೊಂಟರು ಅಂತಂದ್ರೆ ಉಳುವಿಗೆ ಹೋಗೇ ಲಿಂಗ ಪೂಜೆ ಮಾಡ್ಕೋತಿದ್ರಂತ. ಅಲ್ಲಿಂದ ಉಳುವಿಯಿಂದ ಹೊರಟರು ಕಿತ್ತೂರು ಕಡೆಗೆ ಅಂದ್ರೆ ಕಿತ್ತೂರಿಗೆ ಬಂದ ಲಿಂಗ ಪೂಜೆಯನ್ನು ಅವರು ಮಾಡ್ಕೋತಿದ್ರಂತ. ಅವರ ಒಂದು ಈ ಮಾತನ್ನು ಕೇಳಿದ್ರೆ ನಮ್ಮಂಥ ಸಾಮಾನ್ಯ ಜನಕ್ಕೆ ಆಶ್ಚರ್ಯ ಆಕ್ಕತಿ, ಸೂಜಿಗನೂ ಆಕ್ಕತಿ. ಯಾಕಂದ್ರೆ ನಿತ್ಯ ಸಿದ್ಧರಿಗೂ ಯೋಗ ಸಿದ್ಧರಿಗೂ ನಮ್ಮಂಥ ಸಾಮಾನ್ಯರಿಗೂ ಇರುವಂಥ ಅಂತರವನ್ನು ಅಳತೆ ಮಾಡಾಕತ್ತಿದ್ರೆ ಆನೆ ಹೋದ ದಾರಿಯೊಳಗೆ ಆಡು ಹೋದಂಗೆ ಆಕ್ಕತಿ ಅಂತೇಳಿ ತಿಳ್ಕೊಂಡ ಆ ಮಹಾನುಭಾವ ಬಸವಣ್ಣನವರು ಹೇಳಿದ್ದು ಎಷ್ಟೊಂದು ಅರ್ಥಪೂರ್ಣ ಆಗೈತಿ ಅಂತೇಳಿ ತಿಳ್ಕೊಂಡ ಇಲ್ಲೇ ನಾವು ತಿಳ್ಕೊಬೇಕಾಕತಿ. ಮುಂದೆ ಆ ಬಾಲಮಡಿವಾಳ 12ನೇ ವಯಸ್ಸಿಗೆ ಬಂದಾಗ ಆತನಲ್ಲಿ ಮತ್ತೊಂದು ಹೊಸ ಆಸೆ ಉತ್ಪನ್ನ ಆಕ್ಕತಿ. ಅದು ಯಾವಪ್ಪ ಅಂತಂದ್ರೆ, ನಾನು ತೀವ್ರವಾಗಿ ಕಾಶಿ ವಿಶ್ವನಾಥನ ಒಂದು ದರ್ಶನವನ್ನು ಪಡಿಬೇಕು ಅಂತಕ್ಕಂಥ ಒಂದು ಹಂಬಲ ಅವರಲ್ಲಿ ಮೂಡ್ತದೆ. ಆವಾಗ ಅವರ ಗುರುಗಳಾಗಿರ್ತಕ್ಕಂಥ ವ್ಯಂಗಿ ಚನ್ನಬಸವ ಶಾಸ್ತ್ರಿಗಳು, ಕೊಳ್ಳಿ ರಂಗಾಚಾರ್ಯರು ಇಬ್ಬರು ಜೊತೆಯಾಗಿ ಕಲ್ಮಠಕ್ಕೆ ಬರ್ತಾರೆ. ಕಲ್ಮಠಕ್ಕೆ ಬಂದ ಆ ಪ್ರಭು ಸ್ವಾಮಿಗಳಿಗೆ ನಮಸ್ಕರಿಸಿ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಇಂಗಿತವನ್ನು ಆ ಪ್ರಭು ಸ್ವಾಮಿಗಳಿಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಮಹಾಸ್ವಾಮಿಗಳೇ, ಇಲ್ಲಿವರೆಗೂ
ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ಜ್ಞಾನವನ್ನು ವಿದ್ಯೆಯನ್ನು ನಾವು ಬಾಲಮಡಿವಾಳನಿಗೆ ದಾರೆ ಎರೆದು ಆತನಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟಿವಿ. ಇವತ್ತು ನಾವು ಕಲಿತ ವಿದ್ಯೆಯೆಲ್ಲ ಆತನಿಗೆ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಹೋಗೈತಿ. ಅದಕ್ಕೆ ಆತನಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸದ ಅವಶ್ಯಕತೆ ಐತಿ. ಅದಕ್ಕೋಸ್ಕರವಾಗಿ ಆತನನ್ನು ಕಾಶಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಕೊಡೋದು ಭಾಳ ಉಚಿತ ಐತಿ, ಯೋಗ್ಯ ಐತಿ ಅಂತ ತಿಳ್ಕೊಂಡ ಆ ಬಾಲ ಮಡಿವಾಳನ ಒಂದು ಹಿರಿಯ ಆಶೆಯನ್ನು ಆ ಇಬ್ಬರೂ ಗುರುಗಳು ಆ ಪ್ರಭು ಸ್ವಾಮಿಗಳಲ್ಲೇ ಅರಿಕೆಯನ್ನು ಮಾಡ್ಕೋತಾರೆ, ವಿನಂತಿಯನ್ನು ಮಾಡ್ಕೋತಾರೆ. ಇತ್ತ ಆ ಪೂಜ್ಯ ಪ್ರಭು ಸ್ವಾಮಿಗಳು ಈಗಾಗಲೇ ತಮ್ಮ ಒಂದು ಅಂತರ್ದೃಷ್ಟಿಯಿಂದ ಆ ಬಾಲಮಡಿವಾಳನ ಒಂದು ವ್ಯಕ್ತಿತ್ವದ ಇತಿಮಿತಿಗಳನ್ನು ಅರ್ಥವರಾಗಿದ್ದರು. ಅಂಥೇಳಿನ ಅವರು ಮುಗುಳ್ನಗೆಯಿಂದ ತಮ್ಮ ಸನ್ನಿಧಿಗೆ ಆಗಮಿಸಿರ್ತಕ್ಕಂಥ ಆ ಗುರುದ್ವಯರಿಗೆ ಮತ್ತು ಗುರುಪತ್ನಿ ನಾಗಲಾಂಬಿಕೆಗೆ ಆಶೀರ್ವದಿಸಿ ಉಭಯ ಕುಶಲೋಪರಿ ವಿಚಾರ ಮಾಡಿ ಮತ್ತೇನು ವಿಷಯ ಅಂಥೇಳಿ ಆ ಪ್ರಭು ಸ್ವಾಮಿಗಳು ಕೇಳಿದಾಗ ಆ ಗುರುದ್ವಯರು ಹೇಳ್ತಾರೆ, ಮತ್ತೇನು ವಿಷಯ ಇಲ್ಲ ಗುರುಗಳೇ, ಆ ಬಾಲಮಡಿವಾಳನನ್ನು ಕಾಶಿ ಕ್ಷೇತ್ರಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ವಿಚಾರ ನಮ್ಮೊಳಗೈತಿ. ಅದನ್ನು ತಾವು ಆದಷ್ಟು ಬೇಗ ನೆರವೇರಿಸಿಕೊಡಬೇಕು ಅಂತೇಳಿ ಹೇಳಿದಾಗ ಆ ಒಂದು ಪ್ರಭು ಸ್ವಾಮಿಗಳು ಇಂಥ ಒಂದು ಚಿಕ್ಕ ವಯಸ್ಸಿನೊಳಗನ ಆ ಗೂಢಾರಣ್ಯವಾಗಿರ್ತಕ್ಕಂಥ ಉಳ್ವಿ ಯಾತ್ರೆಯನ್ನು ಮಾಡಿ ಬಂದಾನಪ್ಪ ಅಂತಂದ ಮ್ಯಾಗ ಆ ಬಾಲಮಡಿವಾಳ ಸಾಮಾನ್ಯ ಅಲ್ಲ. ಅದಕ್ಕೆ ಆತನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವೆಲ್ಲ ಸೇರಿ ಆತನನ್ನು ಕಾಶಿಗೆ ಕಳಿಸೋಣ ಅಂತೇಳಿ ತಿಳ್ಕೊಂಡು ವಿಚಾರ ಮಾಡಿ ಆ ಒಂದು ವಿಚಾರವನ್ನು ದೊರೆ ಮಲ್ಲಸರ್ಜನಿಗೆ ತಿಳಿಸಿದಾಗ ಆ ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಮಲ್ಲಸರ್ಜ ದೊರೆ ಅತೀವ ಸಂತೋಷಗೊಂಡ ಆ ಬಾಲಮಡಿವಾಳನಿಗೆ ಕಾಶಿಗೆ ಹೋಗಿ ಅಲ್ಲಿ ವಿದ್ಯೆಯನ್ನು ಕಲಿತು ಮರಳಿ ಕಿತ್ತೂರಿಗೆ ಬರಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಆ ಯಾವ ಮಲ್ಲಸರ್ಜ ದೊರೆ ಮಾಡಿ ಕೊಡ್ತಾನೆ. ಇಂಥ ಒಂದು ಸಮಯದೊಳಗೆ ಆ ಪ್ರಭು ಸ್ವಾಮಿಗಳಿಗೆ ಮತ್ತೊಂದು ವಿಚಾರ ಹೊಳಿತೈತಿ. ಅದೇನಪ್ಪ ಅಂತಂದ್ರೆ, ಇನ್ನು ಈ ಬಾಲಮಡಿವಾಳ ಕಾಶಿಗೆ ಹೋದ ಅಂತಂದ್ರೆ ಇನ್ನು ತಿರುಗಿ ಬರೋದು ಯಾವಾಗ ಏನೋ, ಇನ್ನು ನನ್ನ ನಂತರ ಈ ಒಂದು ಮಠದ ಉತ್ತರಾಧಿಕಾರಿ ಇವನ ಆಗಬೇಕು, ಇವನ ಬರಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಜೊತೆಗೆ ಒಂದು ಮಲ್ಲಸರ್ಜ ದೊರೆಯನ್ನು ಮೊದಲು ಮಾಡಿಕೊಂಡ ರಾಣಿ ಚೆನ್ನಮ್ಮ ಇತರ ಪುರ ಪ್ರಮುಖರೆಲ್ಲರ ಸಮ್ಮತಿ ಪಡ್ಕೊಂಡ ಆ ಬಾಲಮಡಿವಾಳ ಕಾಶಿಗೆ ಹೋಗೋ ಪೂರ್ವದೊಳಗನ ವಿಧಿವತ್ತಾಗಿ ಆತನ ಒಂದು ಅನುಗ್ರಹ ದೀಕ್ಷಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂತೇಳಿ ಅಂದಾಗ ಆ ಮಲ್ಲಸರ್ಜ ದೊರೆ ಗುರುಗಳ ತಮ್ಮ ಅಭಿಪ್ರಾಯ ಹೆಂಗೈತಲ್ಲ ಅದ ಅಭಿಪ್ರಾಯ ನಂದು ಆಗೈತಿ ಅಂತೇಳಿ ತಿಳ್ಕೊಂಡ ಎಲ್ಲರೂ ಸೇರಿ ವಿಧಿವತ್ತಾಗಿ ಆ ಒಂದು ಕಲ್ಮಠದ ಮುಂದಿನ ಮರಿದೇವರಾಗಿ ದೀಕ್ಷಾವಿಧಿ ಒಂದು ಸಮಾರಂಭವನ್ನು ಹಮ್ಮಿಕೊಂಡ ಸಕಲ ವಿಜೃಂಭಣೆಯಿಂದ ನೆರವೇರಿಸ್ತಾರೋ. ಆದರೆ ಈ ಬಾಲಮಡಿವಾಳ ಮಾತ್ರ ಕೇವಲ ಕಲ್ಮಠದ ಉತ್ತರಾಧಿಕಾರಿಯಾಗಲು ಹೆಂಗೆ ಸಂತೋಷಪಟ್ಟಾನೋ, ಮನಸ್ಸು ಮಾತ್ರ ಕಾಶಿ ಒಳಗೆ ದೈಹಿಕವಾಗಿ ಹೋಗಿಲ್ಲ ಅಂದ್ರೂ ಕೂಡ ಅವನ ಮನಸ್ಸು ಮಾತ್ರ ಅಲ್ಲೇ ಕಾಶಿ ಒಳಗನ ನೆಟ್ಟಿತ್ತು. ಹಿಂಗೆ
ಕಾಶಿಯ ಒಂದು ವಿಚಾರದಿಂದ ಆ ಬಾಲ ಮಡಿವಾಳ ಹೊರಗೂ ಪ್ರಕಾಶ ಮನುಷ್ಯನಾದ. ನಾ ಕಾಶಿಗೆ ಎಂದು ಹೋಕ್ಕೇನಿ, ಯಾವಾಗ ಹೋಕ್ಕೇನಿ, ಯಾವಾಗ ಅಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳನ್ನು ನೋಡ್ತೇನೆ ಅಂತೇಳಿ ಅವನ ಮನಸ್ಸು ಹಂಗೆ ಪುಟಿದು ಹೇಳ್ತಿತ್ತು. ಅಂಥ ಒಂದು ವಿಚಾರವನ್ನು ತಿಳಿದಂಥ ಯಾರೋ ಪ್ರಭುದೇವರು ಆತನನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಬೇಗನೆ ಕಾಶಿಗೆ ಕಳಿಸಿ ಕೊಟ್ಟರು. ಅಲ್ಲೇ ಕಾಶಿಗೆ ಹೋದಂಥ ಬಾಲಮಡಿವಾಳ ಕಾಶಿ ತಲುಪಿದ ಮೇಲೆ ನೇರವಾಗಿ ಅಲ್ಲಿ ವಿಶ್ವನಾಥನ ದರ್ಶನವನ್ನು ಪಡ್ಕೊಂಡ ಒಂದು ಪ್ರಯಾಣದ ಆಯಾಸದಿಂದ ಅವನ ಶರೀರ ಜರ್ಜರಿತಾಗಿತ್ತು. ಅದಕ್ಕೋಸ್ಕರ ಅಲ್ಲೇ ದೇವಸ್ಥಾನದ ಹೊರಗೆ ಒಂದು ಕಟ್ಟಿ ಮೇಲೆ ನನಗೆ ಇಲ್ಲಿ ಗುರು ಹೆಂಗೆ ದೊರಕ್ತಾನೋ, ಇಲ್ಲೇ ನನಗಂತೂ ಯಾರ್ದು ಪರಿಚಯ ಅನ್ನುವಂಥದ್ದಿಲ್ಲ, ಗುರುತಿನವ್ರು ಯಾರೂ ಇಲ್ಲ ಅಂತೇಳಿ ತಿಳ್ಕೊಂಡು ವಿಚಾರ ಮಾಡ್ತಾ ಅಲ್ಲೇ ಕಲ್ಲಿನ ಮ್ಯಾಗ ಮಲ್ಕೋತಾನೋ. ಅಲ್ಲೇ ಅವನಿಗೆ ನಿದ್ದೆ ಹತ್ತತಿ. ಅಂಥ ಟೈಮ್ದೊಳಗೆ ನಿದ್ದೆ ಹತ್ತಿದ ಟೈಮ್ದೊಳಗೆ ಆ ನಿದ್ದೆಯೊಳಗನ ಆ ಕಾಶಿ ವಿಶ್ವನಾಥ ಕನಸಿನೊಳಗೆ ಬಂದ, ಮಗು ನೀ ಏನೂ ಚಿಂತೆ ಮಾಡಬೇಡ, ನಿನಗೆ ಅತಿ ಶೀಘ್ರದೊಳಗನ ನಿನಗೆ ಗುರು ದೊರಿತಾನ ಅಂತೇಳಿ ತಿಳ್ಕೊಂಡು ಹೇಳ್ದಂಗೆ ಆಕತಿ. ಮುಂದೆ ಸ್ವಲ್ಪ ಹೊತ್ತಿನೊಳಗೆ ಅಲ್ಲಿ ಒಬ್ರು ಯಾರೋ ಬಂದು ಈ ಒಂದು ಬಾಲಮಡಿವಾಳನನ್ನು ಎಬ್ಬಿಸಿ, ನೀನು ಯಾರು, ಯಾವರಿಂದ ಬಂದು, ಎದಕ್ಕಾಗಿ ಬಂದಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಈ ಬಾಲಮಡಿವಾಳ ತನ್ನ ಪರಿಚಯವನ್ನು ಹೇಳಿಕೊಂಡಾಗ ಆತನನ್ನು ಮಾತನಾಡಿಸಿದಂಥ ಆ ಪಂಡಿತರು, ಹಾಗಾದ್ರೆ ಬಾ, ಇಲ್ಲೇ ನಮ್ಮ ಪಾಠಶಾಲೆಯೊಳಗೆ ನೀವು ವಿದ್ಯೆಯನ್ನು ಕಲಿತು ಜಾಣನಾಗುವಂತೆ ಅಂತ ತಿಳ್ಕೊಂಡು ಅವರು ಆತನನ್ನು ತಮ್ಮ ಒಂದು ಪಾಠಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಿತ್ಯವೂ ಆ ಮಡಿವಾಳ ಸ್ವಾಮಿ ವಿಶ್ವೇಶ್ವರ ಒಂದು ಮಂದಿರದೊಳಗೆ ಪೂಜೆ ಪುನಸ್ಕಾರಗಳನ್ನು ವೀಕ್ಷಿಸಿ ನಮಸ್ಕರಿಸಿ ಬಂದು ತಪ್ಪದೆ ಆ ಪಂಡಿತರು ಹೇಳಿಕೊಟ್ಟಂಥ ಪಾಠಗಳನ್ನು ಚಾಚು ತಪ್ಪದೆ ಅಭ್ಯಾಸ ಮಾಡಿ ಆದಷ್ಟು ಕಡಿಮೆ ಸಮಯದೊಳಗೆ ಆತ ಏನು ಮಾಡ್ತಾನೋ ಅಂತಂದ್ರೆ ವಿದ್ಯೆಯನ್ನು ಕಲಿತು ಪಾರಂಗತ ಆಕ್ಕನು. ಪಾರಂಗತ ಆಗಿ ಅಲ್ಲಿ ಪಂಡಿತರಿಂದ ಹೊಗಳಿಸಿಕೊಂಡ ಬಿರುದುಗಳನ್ನು ಪಡ್ಕೊಂಡ ಆ ಒಂದು ಪಂಡಿತ ಸಂಸ್ಕೃತ ಪಂಡಿತ ಮಡಿವಾಳನಾಗಿ ಕಿತ್ತೂರಿನ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಮುಂದೆ ಈ ಒಂದು ಸುದ್ದಿ ಕಿತ್ತೂರಿನ ಕಲ್ಮಠದ ಗುರುಗಳಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳಿಗೆ, ಆ ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಮಲ್ಲಸರ್ಜ ದೊರೆಗೆ ಸುದ್ದಿ ಬಂದು ತಲುಪಿದಾಗ ಎಲ್ಲರೂ ಅತೀವ ಹರ್ಷಗೊಂಡ ಸಂತೋಷದಿಂದ ಆ ಒಂದು ಪಂಡಿತ ಬಾಲಮಡಿವಾಳನನ್ನು ಸ್ವಾಗತಿಸೋದಕ್ಕೋಸ್ಕರವಾಗಿ ಇಡೀ ಕಿತ್ತೂರು ಊರೇ ಶೃಂಗಾರ ಮಾಡ್ತಾ ತಳಿರು ತೋರುಗಳನ್ನು ಕಟ್ಟಿ ಆ ಬಾಲಮಡಿವಾಳನನ್ನು, ಆ ಕಿತ್ತೂರು ಕಲ್ಮಠದ ಮರಿದೇವರನ್ನು ಬರಮಾಡಿಕೊಳ್ಳಲಿಕ್ಕೆ ಇಡೀ ಕಿತ್ತೂರಿನ ಜನ ಸಂಭ್ರಮದಿಂದ ಎದುರುಗೊಳ್ತಾರೆ. ಅಂಥ ಒಂದು ಬಾಲಮಡಿವಾಳನನ್ನು ಆವತ್ತಿನ ದಿವಸ ಆ ಕಿತ್ತೂರಿನ ಹೆಬ್ಬಾಗಿಲಿನಲ್ಲಿ ಆತನನ್ನು ಎದುರುಗೊಂಡ ಮೊದಲು ಮಠಕ್ಕೆ ಕರೆದುಕೊಂಡು ಬರ್ತಾರೆ. ಆ ಬಾಲಮಡಿವಾಳ ಮಠಕ್ಕೆ ಬಂದಾದ ಮೇಲೆ ಏಕಾಂತದೊಳಗೆ ಆ ಪ್ರಭು ಸ್ವಾಮಿಗಳು ಆತನನ್ನು ಕರೆದ, ನೋಡು ಮಡಿವಾಳ, ನೀನು ನನ್ನ ನಂತರ ಈ ಮಠಕ್ಕೆ ಉತ್ತರಾಧಿಕಾರಿ ಆಗಬೇಕು. ಅದಕ್ಕೋಸ್ಕರವಾಗಿ ನೀನು ಇನ್ನು ಆದಷ್ಟು ಬೇಗ ಈ ಒಂದು ಮಠದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ ತಿಳ್ಕೊಂಡು ಅಂದಾಗ ಆ ಬಾಲ ಪಂಡಿತ ಮಡಿವಾಳ
ಶಿವಯೋಗಿ ಹೇಳ್ತಾರೆ, ಗುರುಗಳೇ, ನಾ ಇನ್ನೂ ಸಾಕಷ್ಟು ಒಂದು ಅನುಭವವನ್ನು ಪಡೆದ ಮೇಲನ ನಾನು ಈ ಒಂದು ಗುರುತರವಾಗಿರ್ತಕ್ಕಂಥ ಕಾರ್ಯವನ್ನು ನಿಭಾಯಿಸಲಿಕ್ಕೆ ಸಮರ್ಥಕ್ಕೇನಿ. ಅದಕ್ಕೆ ನಿಮ್ಮ ಮಾತಿಗೆ ನಾನೇನು ಒಲ್ಲೆ ಅಂತ ಹೇಳಂಗಿಲ್ಲ, ಆದ್ರೆ ನಿಮ್ಮ ಅಧಿಕಾರದೊಳಗೆ ನಾನು ಈ ಒಂದು ಮಠದ ಈ ಒಂದು ನಾಡಿನ ಅಭಿವೃದ್ಧಿಗೋಸ್ಕರ ಅನುಭವಕ್ಕೋಸ್ಕರ ನಾನು ಪ್ರತ್ಯಕ್ಷ ಆಳಾಗಿ ತಮ್ಮಂಥ ಅನುಭಾವಿ ಗುರುವಿನ ನೇತೃತ್ವದೊಳಗೆ ಕೆಲ ಕಾಲ ದುಡಿದ ಎಲ್ಲ ರೀತಿಯ ಒಂದು ಅನುಭವವನ್ನು ಪಡೆದ ಮೇಲನ ನಿಜವಾಗಿ ಆಳಾಗಿ ಯಾರು ದುಡಿತಾರೋ ಆತನೇ ಅರಸನಾಗಿ ಆಳುವಂಥ ಒಂದು ಅರ್ಹತೆಯನ್ನು ಪಡಿತಾನೋ. ಅದಕ್ಕೋಸ್ಕರ ಗುರುದೇವ, ಇಷ್ಟು ಬೇಗ ನನಗೆ ಈ ಮಠದ ಅಧಿಕಾರ ಬೇಕಾಗಿಲ್ಲ. ತಮ್ಮ ಅಧಿಕಾರದೊಳಗನ ನಾನು ಇನ್ನೂ ಕೆಲವೊಂದು ದಿವಸ ನಾ ಒಂದು ಅನುಭವವನ್ನು ಪಡ್ಕೋತೀನಿ ಅಂತ ತಿಳ್ಕೊಂಡು ಹೇಳ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.